ಮತ್ತೆ ನನ್ನ ಗಟ್ಟರ ಸರ್ ಕ್ಲೇಮ್ ಮಾಡಿದವರು ನಾಳೆ ಬೆಳಿಗ್ಗೆ ಅಟೆಂಡ್ ಮಾಡ್ಕೊರಿ ಕ್ಲಿಯರ್ ಮಾಡಿ ನಾಳೆ ಹೋಗ್ರಿ ಅವ್ರ ತಪ್ಪಿತ್ತು ಅಲ್ಲಿ ಮಾತಾಡ್ಕೊಳ್ಳೋಣ ಇವ್ರ ತಪ್ಪಿತ್ತು ಅವ್ರಿಗೆ ಮಾತಾಡ್ಕೊ ಒಟ್ಟು ಸಾರ್ಟ್ ಔಟ್ ಮಾಡ್ಲಿಕ್ಕೆ ಏನು ಪ್ರಯತ್ನ ಮಾಡ್ಬೇಕಂತ ಮಾಡಿ ಆಯ್ತಾ. ನಮಸ್ಕಾರ ವೀಕ್ಷಕರೇ, RN24 ವಾಯ್ಸ್ ಕಾರವಾರ, ನಿಮ್ಮ ರಾಘು ನಾಯ್ಕ್. ಏನಂದರೆ ವೀಕ್ಷಕರೇ, ನಾನು ಕೋಣೆವಾಡದಲ್ಲಿದ್ದೇನೆ. ಈ ಕೋಣೆವಾಡದ ಒಂದು ಚರಂಡಿಯಲ್ಲಿ ಇವರು ಅತಿಕ್ರಮಣವಾಗಿ ಈ ಒಂದು ಗೋಡೆನ ಕಟ್ಕೊಂಡಿದ್ದಾರೆ. ಇಲ್ಲಿ ಟಾಯ್ಲೆಟ್ ಮಾಡ್ಕೊಂಡಿದ್ದಾರೆ. ಇವ್ರಿಗೆ ಆಲ್ರೆಡಿ ಟಾಯ್ಲೆಟ್ ಇದೆ, ಆದರೂ ಕೂಡ ಇಲ್ಲೊಂದು ಟಾಯ್ಲೆಟನ್ನು ಮಾಡ್ಕೊಂಡಿದ್ದಾರೆ. ಸುಮಾರು ಒಂದು 3-4 ಮನೆಗೆ ಒಂದು ಟಾಯ್ಲೆಟನ್ನು ಮಾಡ್ಕೊಂಡಿದ್ದಾರೆ. ಆ ಟಾಯ್ಲೆಟ್ ನೋಡಿ ಇನ್ನೂವರೆಗೆ ಮಾಡ್ತಾರೆ. ಅದು ನೀರು ಟಾಯ್ಲೆಟ್ ಮಾಡಿದ್ದೆಲ್ಲ ನೀರು ಬೀಳ್ತಾನೆ ಇದೆ ನೋಡಿ, ಕಾಣಿಸ್ತಾ ಇದೆ ನನಗೆ, ಬೀಳ್ತಾನೆ ಇದೆ. ಎಲ್ಲೂ ಕೂಡ ಹೊರಗಡೆ ಹೋಗಲಿಕ್ಕೆ ದಾರಿನೇ ಇಲ್ಲ. ಅಂದರೆ ಫುಲ್ಲು ಬ್ಲಾಕ್ ಮಾಡ್ಕೊಂಡು ಕಟ್ಟಿದ್ದಾರೆ. ಅದು ಬ್ಲಾಕ್ ಮಾಡಿದ್ದಾರೆ. ಗಟ್ರನ್ನು ನೋಡಿ. ಇವತ್ತು ಸರ್ಕಾರ ಏನು ಹೇಳ್ತಾ ಇದೆ ಅಂದರೆ, ಕೃಷ್ಣ ಬೈರೇಗೌಡವರೇ ಸಚಿವರು, ನಮ್ಮ ಕರ್ನಾಟಕದ ಸರ್ಕಾರದ ಸಚಿವರು, ಅವ್ರು ಏನು ಹೇಳ್ತಾ ಇದ್ದಾರೆ, ಯಾವುದೇ ಚರಂಡಿ ಮೇಲೆ ಫುಟ್ಪಾತ್ ಮೇಲೆ ಅತಿಕ್ರಮಣ ಮಾಡಬಾರ್ದು ಅಂತ. ಆದರೆ ನಾವು ಇವತ್ತು ನಗರಸಭೆ ಕಮಿಷನರ್ ಭೇಟಿಯಾಗಿದ್ದೇವೆ. ಕಮಿಷನರ್ ನಾಳೆ ಬಂದ್ಕೊಂಡು ನಾನು ಖಂಡಿತವಾಗ್ಲೂ ಇದನ್ನು ಕೆಲಸ ಮಾಡ್ತೇನೆ ಅಂತ ಹೇಳ್ಕೊಂಡು ಹೇಳಿದ್ದಾರೆ. ನೋಡುವ, ಯಾಕಂದ್ರೆ ನೋಡಿ ಇದು ಪಾಪ ಇಲ್ಲಿ ನೋಡಿ ಯಾವ ರೀತಿ ಬರ್ತಾರೆ ಜನ. ಆದರೆ ಮಳೆ ಇಲ್ಲಾದರೂ ಕೂಡ ಜನ ಇಲ್ಲಿ ಬರ್ತಾ ಇದ್ದಾರೆ. ಈ ಎಲ್ಲ ರಾಡಿ ನೀರು, ಈ ಗಟ್ರ ನೀರು, ಅವರೆಲ್ಲ ಟಾಯ್ಲೆಟ್ ಮಾಡಿದ್ದಂಥ ನೀರು, ಸ್ನಾನ ಮಾಡಿದ್ದು ಮತ್ತು ಏನೇನು ಮಾಡಿದ್ದು ನೀರು ಈ ಒಂದು ರಸ್ತೆ ಮೇಲೆ ಬರ್ತಾ ಇದೆ. ನಾನು ಕಾಣಿಸ್ತಾ ಇದೆ ನೋಡಿ. ಯಾಕಂದರೆ ಈ ಚರಂಡಿ ನೋಡಿ, ಇದು ಬ್ಲಾಕ್ ಆಗಿದೆ. ಚರಂಡಿ ಬ್ಲಾಕ್ ಆಗಿದೆ. ಎಲ್ಲೂ ಹೋಗ್ಲಿಕ್ಕೆ ಆಗ್ತಾಯಿಲ್ಲ. ಈ ಚರಂಡಿ ಬ್ಲಾಕ್ ಆಗಿ ಪಾಪ ಇಲ್ಲಿ ಜನರು ಈ ಹೋಗುವ ರಸ್ತೆಗೆ ಬರ್ತದೆ. ಇಲ್ಲಿ ಭಾಳಷ್ಟು ಮನೆಗಳಿವೆ ನೋಡಿ. ಚಿಕ್ಕ ಮಕ್ಕಳಲ್ಲಿ ನಿಂತ್ಕೊಂಡಿದ್ದಾರೆ. ನಾನು ಕಾಣಿಸ್ತಾ ಇದೆ ನೋಡಿ. ಇದೇ ರಸ್ತೆಗೆ ಬರೋದು ಅವ್ರು, ಚಿಕ್ಕ ಮಕ್ಕಳು. ಈ ಚಿಕ್ಕ ಮಕ್ಕಳು ಇದೇ ರಸ್ತೆಯಿಂದ ಬರಬೇಕಾದ್ರೆ ಇದು ನೋಡಿ, ನಾನು ಕಾಣಿಸ್ತಾ ಇದ್ದೇನೆ, ಇದೇ ಚರಂಡಿ ನೀರು ಬ್ಲಾಕ್ ಆಗಿ ಇಲ್ಲಿ ಬರ್ತದೆ. ಆ ಚಿಕ್ಕ ಮಕ್ಕಳಿಗೆ ಕಾಲಿಗೆ ಕಜ್ಜಿಗಳಾಗ್ತಾಯಿವೆ. ಅಂದರೆ ಏನಿಗೆ ಒಂದು ಹುಣ್ಣು ಬರ್ತಾಯಿದೆ, ಅಂದರೆ ಚಿಕ್ಕ ಗುಳಿಗಳು ಬರ್ತಾಯಿದೆ. ಅದನ್ನು ಡಾಕ್ಟ್ರಿಗೆ ಕಾಣಿಸಿದ್ರೆ ಅವ್ರೇನು ಹೇಳ್ತಾರೆ, ಇಲ್ಲಿಂದ ತಿರುಗಬೇಡಿ ಆ ರಸ್ತೆಯಿಂದ, ಅಂದರೆ ಆ ರಸ್ತೆಯಿಂದ ಗಲೀಜು ನೀರಿಂದ ತಿರುಗಬಾರ್ದು ಮಕ್ಕಳು ಅಂತ ಹೇಳ್ಕೊಂಡು. ಆದರೆ ಆ ಮಕ್ಕಳು ಎಲ್ಲಿಂದ ತಿರುಗಬೇಕು ಹೇಳಿ? ಯಾವುದೇ ರಸ್ತೆ ಇಲ್ಲ, ಬೇರೆ ರಸ್ತೆನೇ ಇಲ್ಲ ಅವರಿಗೆ ಹೋಗೋದು. ಇದು ನೋಡಿ, ಇದು ಬ್ಲಾಕ್ ಆಗಿ, ಈ ಚರಂಡಿ ಬ್ಲಾಕ್ ಆಗಿ ನೀರು ಸರಾಗವಾಗಿ ಈ ರಸ್ತೆ ಮೇಲೆ ಬರ್ತದೆ ನೋಡಿ. ಇದು ನಾನು ಕಾಣಿಸ್ತಾ ಇದೆ ನೋಡಿ. ಪಾಪ ಹೀಗೆ ಹೋದರು ಆ ಅಮ್ಮನೂ, ಆ ತಾಯಿನೂ ಇದೇ ಗಲೀಜು ನೀರಿಂದನೇ ಹೋಗ್ಬಿಟ್ಟಿದ್ದಾಳೆ ನೋಡಿ. ನಾನು ಕಾಣಿಸ್ತಾ ಇದ್ದೇನೆ. ಆದರೆ ಏನು ಆಶ್ವಾಸನೆ ಕೊಟ್ಟಿದ್ದಾರೆ ಅಂದರೆ, 3 ಸಲ ಇಲ್ಲಿಯ ಜನರು 3 ಸಲ ಮನವಿ ಕೊಟ್ಟಿದ್ದಾರೆ. ಇದು 4ನೇ ಸಲ ಇವತ್ತು ಹೋಗಿದ್ದು. 4ನೇ ಸಲಕ್ಕೆ ಅವ್ರು ಏನು ಹೇಳಿದ್ದಾರೆ, ಖಂಡಿತವಾಗ್ಲೂ ನಾಳೆ ಬೆಳಗ್ಗೆನೇ ಒಡೆದು ಹಾಕ್ತೇವೆ ಅಂತ ಹೇಳ್ಕೊಂಡು ಹೇಳಿದ್ದಾರೆ. ಸಭೆ ಕಮಿಷನರ್ ಅವರು ಏನು ಹೇಳಿದರು? ನಾಳೆ ಮಾರ್ನಿಂಗ್ ಬರ್ತೀನಿ ಅಂತ ಹೇಳಿದ್ದಾರೆ. ಹಾಂ, ಏನು ಹೇಳಿದ್ರಿ ಕಮಿಷನರ್? ನಿಮ್ಮ ಮಕ್ಕಳ ಬಗ್ಗೆ ಏನು ಹೇಳಿದ್ರಿ? ಇಲ್ಲ ಸರ್, ಅಲ್ಲಿ ಫುಲ್ಲು ನೀರು ನಿಂತ್ಕೊಳ್ತದೆ. ಚರಂಡಿ ನೀರೆಲ್ಲ ಇಲ್ಲೇ ನಿಂತ್ಕೊಳ್ತದೆ. ಚರಂಡಿ ಮೇಲೆ ಅವ್ರು ಕಟ್ಟಡ ಕಟ್ಟಿರ್ತಿದ್ದಾರೆ. ಎಲ್ಲ ಅಲ್ಲಿ ಒಳಗಡೆ ಅವ್ರದ್ದು ವಾಶ್ರೂಮು, ಬಾತ್ರೂಮ್ ಏನೇನು ಇದೆ ಎಲ್ಲ 1-2 ಎಲ್ಲ ಆಗುತ್ತೆ ಅಲ್ಲಿ. ಅದೇ ಹೊರಗೆ ಬರ್ತದೆ, ನೀರು ಬರುತ್ತೆ. ಅದು ಹೊರಗೆ ಬಂದ ನಂತರ ಅಲ್ಲಿ ನೀರು ನಿಲ್ಲುತ್ತೆ. ಇಲ್ಲಿ ಪಾಸ್ ಆಗಲ್ಲ, ಚರಂಡಿಗೆ ಹೋಗಲ್ಲ, ಕೊನೆ ಸಾಲಕ್ಕೆ ಹೋಗಲ್ಲ. ಅದು ಇಲ್ಲಿ ನಿಲ್ಲುತ್ತೆ. ಇದೇ ನೀರಲ್ಲಿ ಮಕ್ಕಳಿಗೆ ನಾವು ಸ್ಕೂಲಿಗೆ ಕರ್ಕೊಂಡು ಹೋಗೋದು, ಡೈಲಿ ಹೋಗೋದು. ಸ್ಕೂಲಿಗೆ ಹೋಗ್ಬೇಕಾದ್ರೆ ಬಂದ್ರೆ ಮತ್ತೆ ಡ್ರೆಸ್ ಚೇಂಜ್ ಮಾಡೋದು, ಮತ್ತೆ ಕಾಲೆಲ್ಲ ತೊಳೆದು ವಾಶ್ ಮಾಡಿ ಬಿಸಿ ನೀರಿಂದ ವಾಶ್ ಮಾಡಬೇಕು ಮಕ್ಕಳಿಗೆ. ಇದೇ ಕೆಲಸ ಆಗಿರುತ್ತೆ ನಮಗೆ. ನಾವು 1 ಸಲ ಇಲ್ಲ, 2 ಸಲ 3 ಸಲ ಹೋದ್ರು 3 ಸಲ ಅದೇ ರಿಟರ್ನ್ ಅದೇ ಮಾಡೋದು. ಈಗ ನಗರಸಭೆ ಕಮಿಷನರ್ ಅವರು ಇವತ್ತು ಎಷ್ಟು ಸಲ ಹೇಳಿದ್ರು ಮಾಡ್ಕೊಡ್ತೇವೆ ಅಂತ? ನಾವು ನಗರಸಭೆ ಕಮಿಷನರ್ ಸರಿಗೆ 3 ಸಲ ಭೇಟಿಯಾಗಿದ್ದೀವಿ. 5 ಸಲ ಹೋಗಿದ್ದೀವಿ. ಇವತ್ತು 3 ಸಲ ಭೇಟಿಯಾಗಿದ್ದೀವಿ. 3 ಸಲ ಭೇಟಿಯಾಗಿ ಮಾಡ್ಕೊಡ್ತೀನಿ ಅಂತ ಆಶ್ವಾಸನೆ ಕೊಡ್ತಾ ಇದ್ದಾರೆ. ಇವತ್ತು ನಾಳೆ ಬರ್ತಾರೆ ಅಂತ ಹೇಳಿದ್ದಾರೆ. ಹೇಳಿದ್ದಾರೆ. ಈಗ ನಾವು ಅವರಿಗೆ ಅದು ಕ್ಲೀನ್ ಮಾಡಲಿಕ್ಕೆ ಅವ್ರಿಗೆ ಒಂದು ಟೈಮ್ ಕೊಟ್ಟಿದ್ವಿ. ಕ್ಲೀನ್ ಮಾಡಿದಾರೆ, ಆದರೂ ಆಗಲಿಲ್ಲ. ಕ್ಲೀನ್ ಮಾಡಿದ್ರು ಆಗಲ್ಲ. ಯಾಕಂದ್ರೆ ಅಲ್ಲಿ ಫೌಂಡೇಶನ್ ಹಾಕಿದಾರಂತೆ ಅವರು, ಅಲ್ಲ? ಒಂದು ಅದು ಚರಂಡಿ ಮೇಲೆ ಏನಿದೆ, ಕಟ್ಟಡ ಏನಿದೆ ಅದನ್ನ ತೆಗೆದು ಚರಂಡಿ ಕ್ಲೀನ್ ಮಾಡಿಕೊಡ್ಬೇಕು. ಚರಂಡಿ ಕ್ಲೀನ್ ಮಾಡ್ಕೊಡ್ಬೇಕು. ಮೇಡಮ್, ನೀವೇನು ಹೇಳಿಕ್ಕೆ ಇಷ್ಟಪಡ್ತೀರಾ? ಸರ್, ಪ್ರತಿದಿನ ಅನೌನ್ಸ್ಮೆಂಟ್ ಮಾಡ್ಕೊಂಡು ಹೋಗ್ತಾರೆ, ಅಲ್ಲಿ ಇಲ್ಲಿ ನೀರು ನಿಲ್ಬಾರ್ದು ಹಾಗೆ ಹೀಗೆ ಅಂತ ಹೇಳ್ತಾರೆ. ಕರೆಕ್ಟ್ ನಿಜ. ಇಲ್ಲಿ ನಗರಸಭೆದವರು ಈ ಥರ ಮಾಡ್ತಾ ಇದ್ರೆ ಸೊಳ್ಳೆಗಳು ಜಾಸ್ತಿ ಆಗ್ತದೆ. ಮಕ್ಕಳಿಗೆ ಮಲೇರಿಯಾ ಆ ಥರದ್ದು ಇದು ಬರ್ಬೋದಲ್ವಾ? ನಗರಸಭೆ ಈ ರೀತಿ ಯಾಕೆ ಮಾಡ್ತಾ ಇದೆ? ಈಗ ನೀವು 3-4 ಸಲ ಮನವಿ ಕೊಟ್ರಿ, ಆದರೂ ಕೇಳಲಿಲ್ಲ. ಆದರೆ ಈ ರೀತಿ ಯಾಕೆ ಮಾಡ್ತಾ ಇದೆ? ಯಾವ್ದು ಇನ್ಫ್ಲುಯೆನ್ಸಾ ಏನು ಅಂತ ಹಾಗೆ ಅನ್ಸುತ್ತೆ ಸರ್.
ಆದರೆ ಕಮಿಷನರ್ ಒಳ್ಳೆ ಇದ್ದಾರೆ. ಈಗ ಹೀಗ್ಯಾಕೆ ಮಾಡ್ತಾರೆ, ಡೈನಾಮಿಕ್ ಹೀರೋ ಅಂತ ಹೇಳ್ತಾರೆ, ಆದರೆ ಇದಕ್ಕೆ ಯಾಕೆ ಅವರು ಮೇಲೆ ಕೆಳಗೆ ಮಾಡ್ತಾ ಇದ್ದಾರೆ? ಅದು ಗೊತ್ತಾಗ್ತಾ ಇಲ್ಲ ಸರ್. ಹ್ಞೂ ಮೇ ಬಿ ಅವರಿಗೆ ಸಪೋರ್ಟ್ ಇದೆ ಅನ್ಸುತ್ತೆ ಇವ್ರ ಕಡೆಯಿಂದಾನು. ಹಾಂ ಹಾಂ ಹಾಂ. ನಾಳೆ ಪಕ್ಕ ಮಾಡ್ತಾರಂತ ಅನಿಸ್ತಾ ಇದೆ ನಿಮಗೆ? ಮಾಡ್ತಾ ಹೌದು ಅನ್ಸುತ್ತೆ, ನೋಡಬೇಕು ಸರ್. ನಾಳೆ ಪಾರ್ಟಿ ಹತ್ರ ಹೋಗಂತೂ ನಮಗಂತೂ ಬೇಜಾರಾಗಿ ಹೋಗೋದು. ಏಪ್ರಿಲ್ ತಿಂಗಳಿಂದ ಲಾಸ್ಟ್ ನವಂಬರ್ನಲ್ಲೂ ಹೋಗಿದ್ರು ಕಡೆ, ಏಪ್ರಿಲ್ನಿಂದ ಇದು ಮೋಸ್ಟ್ ಪ್ರಾಬಬ್ಲಿ 5th ಟೈಮ್ ಅಥವಾ 4th or 5th ಟೈಮ್. ಮೂರು ಸಲ ಅರ್ಜಿ ಕೊಟ್ಟಿದ್ದೇವೆ. ಅರ್ಜಿ ಕೊಟ್ಟಾಗೂ ನೆಕ್ಸ್ಟ್ ಡೇ ಬರ್ತಾರೆ, ಅವ್ರು ಬರ್ತಾರೆ, ಇವ್ರು ಬರ್ತಾರೆ, ಜೂನಿಯರ್ ಲೆವೆಲ್ದವ್ರು ಬರ್ತಾರೆ. ನಮ್ಗೆ ಅಥಾರಿಟಿ ಇಲ್ಲ, ಇದು ಕ್ಲೀನ್ ಮಾಡ್ಲಿಕ್ಕೆ, ಇದು ಕ್ಲಿಯರ್ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳ್ತಾರೆ. ಇವತ್ತು ಮತ್ತೆ ನೋಡಿ, JCB ಬೇಕಂತಿಲ್ಲ, ಇದಕ್ಕೆ ಹಾರಿ ಹಾಕಿದ್ರೆ ಹೋಗ್ತದೆ ಇದು. ಈಗ ಲಾಸ್ಟಿಗೆ ಮತ್ತೇನು ಮಾಡೋದು? ಈಗ ನಮ್ಮ ಮಕ್ಕಳದ್ದು ಇವ್ರದ್ದೆಲ್ಲ ಆರೋಗ್ಯ ನೋಡೋದಿದ್ರೆ ನಾವೇ ಏನಾರು ನಿಂತು ಮತ್ತೆ ಪ್ರೊಟೆಸ್ಟ್ ಮಾಡಬೇಕಾಗೋದಿಲ್ಲ, ನಿಂತ್ಕೊಂಡು ಪ್ರೊಟೆಸ್ಟ್ ಮಾಡೋದು ಪಕ್ಕ. ಯಾಕಂದ್ರೆ ಅದು ಮಾಡೋದು, ಯಾಕಂದ್ರೆ ಇದು ನೋಡಿ JCB ಹಚ್ಚಬೇಕಂತ ಏನಿಲ್ಲ, ಹಾರಿ ಹೊಡೆದ್ರೆ ಹೋಗ್ತದೆ ಅದು. ಕರೆಕ್ಟ್ ಅಲ್ವಾ? ಹೌದೌದು, ಅಷ್ಟು ಈಸಿ ಇದೆ ಅದು. ನೋಡಿ, ಒಂದ್ ದಿವಸದ ಕೆಲಸ ಅವ್ರಿಗೆ ಮುನ್ಸಿಪಾಲಿಟಿ ಅವರಿಗೆ. ನಮ್ಗೆ ಅವ್ರು ನಾಳೆ ಬರ್ತಾರೆ ಅಂತ ಹೇಳಿದ್ದಾರೆ, ಕ್ಲಿಯರ್ ಮಾಡ್ಕೊಡ್ತಾರೆ ಅಂತ ಹೇಳಿದ್ದಾರೆ. ನೋಡ್ಬೇಕು ಈಗ ಏನ್ ಮಾಡ್ತಾರೆ ಅಂತ ಹೇಳಿ. 50 ಮೀಟರ್ ಅಪ್ರಾಕ್ಸಿಮೇಟ್ ಇರಬಹುದು, ಅಷ್ಟು ನಾಲ ಕ್ಲಿಯರ್ ಮಾಡಿಕೊಟ್ರು ಸಾಕು. ಅವರು ಇಲ್ಲಿಂದ ಕೋಣೆ ನಾಲ ನಮಗೆ ಕ್ಲಿಯರ್ ಕಾಣಬೇಕು. ಇದು ಡೈರೆಕ್ಟ್ ಕೋಣೆ ನಾಲಕ್ಕೆ ಹೋಗುತ್ತೆ ನೀರು. ಹೌದು, ಇದು ಸೀದಾ ಕೋಣೆ ನಾಲಕ್ಕೆ ಹೋಗುತ್ತೆ. ನೋಡಿ ಎಷ್ಟು ಗಲೀಜಾಗಿದೆ, ಎಷ್ಟು ಬೇಜಾರು. ನೋಡಿ ಎಷ್ಟು ಗಲೀಜು ನೀರು. ಹಾಂ, ಮನೆಯನ್ನು ಸುರಕ್ಷಿತವಾಗಿ ಇಡಿ ಅಂತ ಹೇಳ್ಕೊಂಡು ಹೇಳ್ತಾರೆ ನಗರಸಭೆದವರು. ಇದೇ ಸುರಕ್ಷತೆನಾ? ನಾಳೆ ಕಮಿಷನರ್ ಬರ್ತಾರಂತ ಹೇಳಿದ್ದಾರೆ, ನೋಡುವ ಏನೇನಾಗುತ್ತೆ ಅಂತ ಹೇಳ್ಕೊಂಡು. ಇದಿಷ್ಟು RN24 ವಾಯ್ಸ್ ಕಾರವಾರ, ನಿಮ್ಮ ರಾಘು ನಾಯ್ಕ್. ಥ್ಯಾಂಕ್ ಯು ವೆರಿ ಮಚ್.